ನಮ್ಮ ಪ್ರಥಮ ದರ್ಜೆ ಕಾಲೇಜಿಗೆ ಸೇರಿಸುವ ಮೂಲಕ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಏಳಿಗೆಗೆ ಅವರು ಸಹಕಾರ ಮಾಡಿರ್ತಾರೆ. ಯಾವುದೋ ಒಂದು ಸಂಸ್ಥೆ ಅತ್ಯುತ್ತಮವಾಗಿ ನಡೀಬೇಕು ಅಂದರೆ ಅಲ್ಲಿಯ ಸಂಸ್ಥೆಯ ಮುಖ್ಯಸ್ಥರ ಕೆಲಸ ಚೆನ್ನಾಗಿರಬೇಕು. ಅಂಥ ಕೆಲಸವನ್ನು ಜಿ ತಿಮ್ಮಯ್ಯನವರು ತುಂಬ ಚೆನ್ನಾಗಿ ನಿರ್ವಹಿಸಿ 36 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿ ಕಾಲೇಜನ್ನು ಬೆಳೆಸಿ ಅವರು ಸಹ ಈ ಸಂಸ್ಥೆ ಅಡಿಯಲ್ಲಿ ಬೆಳೆದು ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯ ಕೊಟ್ಟು ಮುಂದಿನ ಅವರ ನಿವೃತ್ತಿ ಜೀವನವನ್ನು ಅವರ ಸಂಸಾರದ ಜೊತೆಗೆ ಚೆನ್ನಾಗಿ ಕಳೀಲಿ ಅಂತ ಹೇಳ್ತಾ ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಇವೆಲ್ಲವನ್ನು ಪರಿಗಣಿಸಿದಾಗ ಖಂಡಿತವಾಗಿಯೂ ಅಸಾಧ್ಯ ಈಗಿರುವಂಥ ಪ್ರವೃತ್ತಿಯಲ್ಲಿ. ಏಕೆಂದರೆ ಈಗಿರುವಂತಹ ಶಿಕ್ಷಣ ವ್ಯವಸ್ಥೆಯನ್ನು ಪರಿಗಣನೆ ತೆಗೆದುಕೊಂಡಾಗ ಆ 36 ವರ್ಷದ ಹಿಂದಿನ ವ್ಯವಸ್ಥೆಗೂ ಈಗಿನ ವ್ಯವಸ್ಥೆಗೂ ಅನೇಕ ಬದಲಾವಣೆಗಳು ಉಂಟಾಗಿರ್ತವೆ. ಅವುಗಳನ್ನು ಸಮರ್ಥವಾಗಿ ನಿಭಾಯಿಸಿಕೊಳ್ಳೋದ್ರ ಮೂಲಕ ಇಡೀ ಒಂದು ವಿಭಾಗವನ್ನು ತನ್ನ ಜೊತೆ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಕ್ಲಿಷ್ಟಕರ. 36 ವರ್ಷಗಳ ಈ ವೃತ್ತಿ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಎದುರಿಸಿ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು ನೀಡೋದ್ರ ಮೂಲಕ ತಮ್ಮದೇ ಆದಂತಹ ಸೇವೆಯನ್ನು ನಮ್ಮ ಸಂಸ್ಥೆಗೆ ಶ್ರೀಯುತರು ನೀಡಿದ್ದಾರೆ. ಮುಂದಿನ ಜೀವನವೂ ಅಷ್ಟೇ. ಸರ್, ನಾಳೆಯಿಂದ ಫೋನ್ ಕಾಲ್ ಕಡಿಮೆ ಆಗ್ತದೆ, ಜೀವನ ಶೈಲಿ ಬದಲಾಗ್ತದೆ. ಯಾಕೆಂದರೆ ಅದೊಂದು ವೃತ್ತಿಯಲ್ಲಿ ಅನುಭವಿಸುವಂತಹ ಇದೆಯಲ್ಲ, ಇಲ್ಲಿವರೆಗೂ ಇರುವಂತಹ ಜೀವನದ ರೊಟೈನ್ ರೀತಿಯೇ ಬೇರೆ, ಇನ್ನು ಅನುಭವಿಸುವಂಥದ್ದೇ ಬೇರೆ. ನೋಡಲ್ ಸೆಂಟರ್ ಅಂತ ಇಲಾಖೆಯಿಂದ ಮಾಡಿದ್ರು. ಆಗ ಈ ನೋಡಲ್ ಸೆಂಟರ್ಗೆ ತಿಮ್ಮಯ್ಯ ಸರ್ ಇನ್ಚಾರ್ಜ್ ಇದ್ದರು. ಈಗ ಕಳೆದ ಒಂದು 10-12 ವರ್ಷಗಳಿಂದ ನನಗೆ ತಿಮ್ಮಯ್ಯ ಸರ್ ಪರಿಚಯ ಆದರು. ಏನೇ ಇಲಾಖೆಯಲ್ಲಿ ನಮಗೆ ಸಮಸ್ಯೆ ಬಂದರೆ ಅಥವಾ ಏನೇ ಕ್ಲಾರಿಫಿಕೇಷನ್ ಬಂದರೆ ಯಾವಾಗಲೂ ತುಂಬ ಸಹನೆಯಿಂದ ಏನು ಯೋಚನೆ ಮಾಡಬೇಡಿ, ಮಾಡೋಣ ನಾವು ಅಂತ ತುಂಬ ಚೆನ್ನಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ನೋಡಲ್ ಸೆಂಟರ್ನ ಬಹುಶಃ ಇನ್ಯಾರು ಅಷ್ಟು ಚೆನ್ನಾಗಿ ನಡೆಸೋಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಒಂದು ಕ್ವಾರ್ಟರ್ಲಿ ಟೆಸ್ಟ್ ಆಗ್ಬೋದು, ಮಿಡ್ ಟರ್ಮ್ ಆಗ್ಬೋದು, ಒಂದು ದಿನಾನು ಒಂದು ಲೋಪ ಈ ಥರ ನಮಗೆ ಪ್ರಾಬ್ಲಮ್ ಆಯಿತು ಅನ್ನೋದು ನನಗೆ ಈ ಕಳೆದ 6-7 ವರ್ಷದಿಂದ ಒಂದು ಬಂದಿದೆ. ಈ ನೋಡಲ್ ಸೆಂಟರ್ ಅನ್ನೋ ಕಾನ್ಸೆಪ್ಟು ಡಿಪಾರ್ಟ್ಮೆಂಟ್ ತಂದಾಗಿಂದ ನಮ್ಗೆ ಅಷ್ಟು ಚೆನ್ನಾಗಿ ಸಹಕಾರ ನೀಡಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ನೋಡಲ್ ಸೆಂಟರ್ನಲ್ಲಿ ಬೇರೆ ನೋಡಲ್ ಸೆಂಟರ್ಗೆಲ್ಲ ಕಂಪೇರ್ ಮಾಡಿದ್ರೆ 50ಕ್ಕಿಂತ ಹೆಚ್ಚು ಕಾಲೇಜಿದೆ. ಎಲ್ಲ ಒಂದು ಮೀಟಿಂಗ್ ಆಗಲಿ, ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಲಿ, ಪರ್ಸ್ನಲಿ ಕೆಲವೊಮ್ಮೆ ಅವರೇ ಫೋನ್ ಮಾಡೋರು, ಸ್ಟಾಫ್ ಕಡೆಯಿಂದ ಫೋನ್ ಮಾಡಿಸಿ ಎಲ್ರಿಗೂ ಆ ಮಾಹಿತಿ ತಲುಪೋ ಅನ್ನೋದನ್ನ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ರು. ಸರ್, ನಾವು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಳ್ತೀವಿ. ನಿಮ್ಮ ಲೀಡರ್ಶಿಪ್ಪಲ್ಲಿ ನಾವು ತುಂಬ ಕಲ್ತಿದ್ದೀವಿ. ಈ ರಿಟೈರ್ಮೆಂಟ್ ಲೈಫು ನಿಮಗೆ ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ದೇವರು ಒಳ್ಳೆ ಆರೋಗ್ಯ ಕೊಡಲಿ ಸರ್. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡು. ತುಂಬ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಏನು ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ಇನ್ನು ಕಾಲೇಜಿನ ಕಾರ್ಯಗಳಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಾವು ಡೆಸ್ಟ್ ಪ್ರಾಕ್ಟೀಸಿಂದ ನನಗೆ ಡೆಸ್ಟ್ ಅಲರ್ಜಿ ಇತ್ತು. ಆ್ಯಕ್ಚುಲಿ ತುಂಬ ಸಲ ಹೇಳ್ಕೊಂಡಿದ್ದೆ ಅವ್ರ ಹತ್ರ. ಅದಕ್ಕೆ ಅವರು ಪ್ರಿನ್ಸಿಪಾಲ್ ಆದ ತಕ್ಷಣ ಮೊದಲು ಮಾಡಿದ ಕೆಲಸ ಡೆಸ್ಟ್ ಪ್ರಾಕ್ಟೀಸ್ ಕೊಡಿಸಿದ್ರು. ನನಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಡೆಸ್ಟ್ ಪ್ರಾಕ್ಟೀಸ್ ಕೊಡಿಸಿದ್ರು. ಡೆಸ್ಟ್ ಪ್ರಾಕ್ಟೀಸ್ ಕೊಟ್ಟ ತಕ್ಷಣ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದೆ, ಗ್ರೀನ್ ಬೋರ್ಡ್ ಪ್ರೊವೈಡ್ ಮಾಡಿದ್ರು. ನೆಕ್ಸ್ಟ್ ಪೋಡಿಯಂ ಬೇಕು ಸರ್ ಕ್ಲಾಸ್ ರೂಮ್ಗಳಲ್ಲಿ ಅಂತ ಹೇಳಿದೆ, ಅದನ್ನು ಕೂಡ ಪ್ರೊವೈಡ್ ಮಾಡಿದ್ರು. ಹಾಗೆ ಡೆಸ್ಕ್ಗಳ ಪ್ರಾಬ್ಲಮ್ ಇತ್ತು. ಹೊಸ ಡೆಸ್ಕ್ಗಳನ್ನ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಅವ್ರನ್ನ ತುಂಬ ಪ್ರೆಸರ್ ಹಾಕಿ ಮ್ಯಾನೇಜ್ಮೆಂಟ್ಗೆ ಎಲ್ಲ ಹೊಸ ಡೆಸ್ಕ್ಗಳನ್ನ ತರಿಸ್ಕೊಟ್ರು. ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಪ್ರಿನ್ಸಿಪಲ್ ಚೇಂಬರ್ ತುಂಬ ಚಿಕ್ಕದಾಗಿತ್ತು, ಅದನ್ನು ತುಂಬ ದೊಡ್ಡದಾಗಿ ವಿಶಾಲವಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ಅವರೇ ಕಾರಣ. ಮತ್ತು ಈಗೇನು ನಾವೆಲ್ಲ ಕೂದಿದ್ದೀವಿ ಇಲ್ಲಿ ಪ್ಲೇಸು, ಇದನ್ನು ಟೈಲ್ಸ್ ಹಾಕ್ಸೋಕ್ಕೆ ತುಂಬ ವರ್ಷಗಳಿಂದ ಒತ್ತಾಯ ಮಾಡ್ತಾಯಿದ್ರು. ಒತ್ತಾಯ ಮಾಡಿ ಮ್ಯಾನೇಜ್ಮೆಂಟಿಂದ ಈ ಕೆಲಸ ಮಾಡಿಸಿದ್ರು. ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಏನು ಬೇಕೋ ಆ ಕೆಲಸನೂ ಕೂಡ ಮಾಡಿದ್ದಾರೆ. ನಮ್ಮ ಹೇಗೆ ಮತ್ತು ಅವರನ್ನು ಹೇಗೆ ಅಂತ ನಮ್ಮ ಕಾಲೇಜು ದಿನಗಳಲ್ಲಿ ಹೇಳ್ಕೊಟ್ರು.
ಹಿಂಗೆ ಒಂದು ಘಟನೆ ನೆನಪನ್ನು ಮಾಡ್ಕೊಂಡು ಮೊದಲು ಕ್ಲಾಸಿಗೆ ಬಂದು ಭೂಗೋಳಶಾಸ್ತ್ರ ಆಗಿರೋದ್ರಿಂದ ಭೂಮಿ ಯಾವ ಆಕಾರದಲ್ಲಿ ಇದೆ ನಾನು ವಿದ್ಯಾರ್ಥಿ ಆದಂಥವನು ಎದ್ಬಿಟ್ಟು ಸರ್ ಮುದ್ದೆ ಆಕಾರದಲ್ಲಿರ್ತದೆ ಅಂದಾಗ ಎಲ್ಲರೂ ನಕ್ಬಿಟ್ರು. ಏನಂತ ಮುದ್ದೆ ಆಕಾರದಲ್ಲಿರ್ತದ? ಪ್ರೀತಿ ಪಾತ್ರ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶಗಳು ಯಾಕೆ ನಗ್ತೀರಾ? ಎಲ್ಲರೂ ನಗದಲ್ಲಿ ನಿಲ್ಲಿಸಬೇಕು. ಮನೆಯಲ್ಲಿ ಮುದ್ದೆ ಯಾವ ಆಕಾರದಲ್ಲಿ ತಿರುಗ್ತಾರೆ ಅಂದರೆ ಚೆಂಡಿನ ಆಕಾರದಲ್ಲಿ ತಿರುಗ್ತಾರೆ. ಚೆಂಡಿನ ಆಕಾರ ಅಂದರೆ ಭೂಮಿ ಇರೋದು ಚೆಂಡು ಥರನೇ. ಹಾಗಾಗಿ ಅವರನ್ನು ನೀವು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ನಮಗೆ ಒಂದು ರೀತಿಯ ಮಾರ್ಗದರ್ಶನ. ಯಾಕೆಂದರೆ ಮಕ್ಕಳು ತಪ್ಪು ಮಾಡೋದು ಸಹಜ. ಆ ತಪ್ಪಿಂದ ಅವರಿಗೆ ಮಾನಸಿಕವಾಗಿ ಆಗ್ತಕ್ಕಂತಹ ನೋವನ್ನು ಹೇಗೆ ಶಿಕ್ಷಕರಾದಂಥವರು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಒಂದು ಅನುಭವದಲ್ಲಿ ನಾನು ಅವರನ್ನು ಕಲ್ತ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಅತ್ಯಂತ ಹೃದಯಮಯಿ 3 ವ್ಯಕ್ತಿತ್ವಗಳನ್ನು ನಾನು ಸಂಸ್ಥೆಯಲ್ಲಿ ಕಂಡಿದ್ದೀನಿ. ಆ 3 ಮಾನವೀಯ ಹೃದಯಗಳಲ್ಲಿ ಇವರೊಬ್ಬರು. ಮೊದಲನೇದಾಗಿ ನಾವು ಕೆ ಪದ್ಮಾವತಿ ನೆನೆಸ್ಕೊಳ್ತೀವಿ. ಅದಾದ ನಂತರ ನಮ್ಮ ಗುರುಗಳು ತಿಮ್ಮಯ್ಯ ನೆನೆಸ್ಕೊಳ್ತೀನಿ. ಅದಾದ ನಂತರ ಸುನೀತಾ ಪದ್ಮ ಅವರನ್ನು ನೆನೆಸ್ಕೊಳ್ತೀನಿ. ಯಾಕೆ ಅಂದರೆ ನನ್ನ ಬದುಕನ್ನು ಕಟ್ಟಿಕೊಟ್ಟಂತಹ ಮಹಾನ್ ಚೇತನಗಳು ಇವ್ರು 3 ಜನ. ಫರ್ಗಿವ್ ಮಾಡೋರು, ಕ್ಷಮಿಸೋರು. ಆಮೇಲೆ ನಿನ್ನೆ ಎಲ್ಲ ಒಂದು ಮಾತು ಹೇಳಿದ್ರು ನಮಗೆ. ನಾವು ಈ ಸಂಸ್ಥೆಯಲ್ಲಿ ಇಷ್ಟು ವರ್ಷದಿಂದ ಅನ್ನ ತಿಂತಾ ಇದ್ದೀವಿ. ಆ ಸಂಸ್ಥೆಗೆ ನಾವು ನಿಯತ್ತಾಗಿ ದುಡಿಯೋಣ, ಇನ್ಮೇಲಾದರೂ ಅಡ್ಮಿಷನ್ ಚೆನ್ನಾಗಿ ಮಾಡಿ ಇನ್ನು ಮುಂದಕ್ಕೆ ಒಳ್ಳೆಯ ರಿಸಲ್ಟ್ಸ್ ತರೋಣ ಅಂತ ಹೇಳಿದ್ರು. ಆ ಅಭಿಮಾನ ನೋಡಿ ನಾವು ಅದರಲ್ಲಿ ಸ್ವಲ್ಪ ಆದರೂ ರೂಢಿಸ್ಕೊಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರ ಜೀವನ ಸುಖಮಯವಾಗಿರಲಿ ಅಂತೇಳಿ ಬಯಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಆತ್ಮೀಯರು ನಿವೃತ್ತರಾಗ್ತಾ ಇದ್ದಾರೆ. ಇವರು ನಾವು ನನಗಿದ್ದ ಹಿರಿಯರು ಇಲ್ಲಿ ಸೇವೆಗೆ ಬಂದರು. ಆದರೆ ಒಂದು ವಿಶೇಷ ಏನಂದರೆ ನಮ್ಮಿಬ್ಬರದು ಒಂದೇ ಸಾರಿ ಅನುಮೋದನೆ ಕೊಡ್ತು. ಇವರು ವೈಯಕ್ತಿಕವಾಗಿ ಬಹಳ ಆತ್ಮೀಯರು ಹಾಗೂ ಆಪರ್ಮಾಕರು. ಎಷ್ಟು ಹೃದಯವಂತರು ಅಂದರೆ ನನ್ನ ಇಷ್ಟು ವಯಸ್ಸಿನಲ್ಲಿ ಎಷ್ಟೋ ಜನ ಸ್ನೇಹಿತರು ಬಂದು ಹೋಗಿದ್ದಾರೆ. ಎಷ್ಟೋ ಜನ ಸ್ನೇಹಿತತನವನ್ನು ಮಾಡಿದ್ದೀವಿ. ಅಷ್ಟೋ ಜನಗಳಲ್ಲಿ ಎಷ್ಟೋ ಮಂದಿಗಳಲ್ಲಿ ಹೋದವರು ಈಗ ಒಂದು ಸ್ಥಾನವನ್ನು ನನ್ನ ಹೃದಯದಲ್ಲಿ ಪಡ್ಕೊಂಡಿದ್ದಾರೆ ಅಂದರೆ ತಿಮ್ಮಯ್ಯನವರು ಒಬ್ಬರು. ಅಂತ ಕಷ್ಟಗಳು ಸಾಕಷ್ಟು ಸಹಾಯ ಮಾಡೋಂಥ, ಬಂದು ನಿಲ್ಲುವಂಥ, ಎದೆಗಾರಿಕೆ ಇರೋಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರೋಂಥ ವ್ಯಕ್ತಿ. ಧನ್ಯವಾದಗಳು. ಈ ದಿನದ ಗೌರವಾನ್ವಿತ ತಿಮ್ಮಯ್ಯ ಸರ್ ಅವರೇ ಹಾಗೂ ನೆಚ್ಚಿನ ಗೆಳೆಯರಾದಂಥ ನೀಲಕಂಠೇಗೌಡರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರಾಂಶುಪಾಲರಾದಂಥ ನಾರಾಯಣಪ್ಪನವರೇ, ದೊರೆಸ್ವಾಮಿ ಅವರೇ ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರೆ, ನನ್ನ ಹೆಸರು ಮುದ್ವೀರಯ್ಯ ಅಂತ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ನ್ಯೂ ಫೋರ್ಟಲ್ಲಿ ಉಪನ್ಯಾಸಕರಾಗಿ ಭೂಗೋಳಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ರಿಟೈರ್ಡ್ ಆಗಿ ನನಗೆ 1 ವರ್ಷ ಸೀನಿಯರು ಇವಾಗ ಆಗ್ತಾ ಇದ್ದಾರೆ. 1 ವರ್ಷ ಆಗುತ್ತೆ. ಮಾಸ್ಟರ್ ಡಿಗ್ರಿಯಲ್ಲಿ MA ಮಾಡುವಾಗ ಮೈಸೂರಿನಲ್ಲಿ ನನಗೆ 1 ವರ್ಷ ಸೀನಿಯರು. ನಾವೆಲ್ಲ ಜೊತೆಯಲ್ಲಿ ಜಿಯೋಗ್ರಫಿ ಮಾಡ್ಬೋದು. ಅವರು ಎಷ್ಟು ಸರಳ ವ್ಯಕ್ತಿ ಅಂದರೆ ಮಾತೇ ಆಡ್ತಾ ಇರಲಿಲ್ಲ ಗೌಡ್ರೆ. ಭಾಳ 2 ವರ್ಷಗಳ ಕಾಲ ನಮ್ಮ ಜೊತೆಲಿ ಇದ್ದರು ಮೈಸೂರಿನಲ್ಲಿ. ಆನಂತರ ಕೆಂಗೇರಿಗೆ ಬಂದು ಕೆಂಗೇರಿ PU ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿಕೊಂಡು ಪ್ರಾಂಶುಪಾಲರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಭಾಳ ಸರಳ ಜೀವಿಯಾಗಿ ನಾನು ಅವ್ರನ್ನ ನೋಡಿದ್ದೇನೆ. ಸುಮಾರು ಸಾರಿ ನಾನು ಕ್ವಶನ್ ಪೇಪರ್ ತರ್ತಾ ಇದ್ದೆ. PUCಗೆ ಫಸ್ಟ್ PUCಗೆ ಎಕ್ಸಾಮ್ ಮಾಡುವಾಗ ಕ್ವಶನ್ ಪೇಪರ್ ತರ್ತಾ ಇದ್ದೆ. ಗೌಡ್ರೆ ಎಲ್ಲಿದ್ದೀರಾ ಅಂದ ತಕ್ಷಣ ನಾನು ಬರೋದಕ್ಕಿಂತ ಮುಂಚೆ, ಯಾಕೆಂದರೆ ಬೆಳಿಗ್ಗೆ
ಕ್ವಶನ್ ಪೇಪರ್ನ ಕಾರಲ್ಲಿ ತೊಗೊಂಡು ಬಂದು ನಿಮ್ಮ ಸೆಂಟ್ರ್ ಕೊಟ್ಟು ನಿಮ್ಮದು ನೋಡಲ್ ಸೆಂಟರ್ ಎಲ್ಲ ಕಾಲೇಜ್ಗಳಿಗೂ ಇಶ್ಯೂ ಮಾಡಬೇಕಲ್ಲ, ಸ್ವಲ್ಪ ಬೇಗನೆ ಬರ್ತಾ ಇದೆ. ಗೌಡ್ರೆ ಬರ್ತಾ ಇದ್ದೀನಿ ಅಂತ ಅಲ್ಲಿ ಡಿ ಡಿ ಆಫೀಸ್ ಬಿಟ್ಟಾಗ ಫೋನ್ ಮಾಡಿದ್ರೆ ನನಗಿಂತ ಮುಂಚೆ ಇಲ್ಲಿ ಇರೋರು ಸುಮಾರು ಪ್ರಿನ್ಸಿಪಾಲ್ಗಳು ಬರ್ತಾ ಇರಲಿಲ್ಲ, ಯಾರೋ ಕ್ಲರ್ಕದು ಅವ್ರಿಗವ್ರಿಗೆ ಹೇಳ್ಬಿಡೋರು ಈಸ್ಕೊಳ್ಳಿ ಕ್ವಶನ್ ಪೇಪರ ಅಂತ. ಒಂದು ನೋಡಲ್ ಆಫೀಸರ್ನ ಯಾರನ್ನೋ ಒಬ್ಬರು ಮಾಡಿರ್ತಿದ್ರು ಬರ್ತಾರೆ. ಆದರೆ ಇವರೇ ಬರೋರು, ಬಂದು ಎಲ್ಲ ನೋಡಿಕೊಂಡು ತೊಗೊಂಡು ಕಾಫಿ ಗಿಫಿ ಕೊಡ್ಸೋರು. ಯಾಕೆಂದರೆ ಲಾಸ್ಟ್ ನೋಡಲ್ ಸೆಂಟ್ರ್ ನನಗಿದು. ಕಾಫಿ ಗಿಫಿ ಕುಡ್ಕೊಂಡು ಒಂದ್ಸರಿ ತಿಂಡಿ ಎಲ್ಲ ತರಿಸೋರು. ಇಲ್ಲ ಬುಡಿ ಗೌಡ್ರೆ ನಂದು ಇಲ್ಲೇ ಮನೆಗೆ ಹೋಗ್ತೀನಿ ಅಂದರೆ ತಿಂಡಿನೂ ತರಿಸೋರು. ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಗೌಡರು ಭಾಳ ಸೌಮ್ಯ ವ್ಯಕ್ತಿ, ನೋಡೋಕ್ಕೆ ಅಜಾನುಭಾವ ಆದರೂ ಕೂಡ ನೋಡಿದ್ರೆ ಎದುರ್ಕೊಳ್ಳೋರು, ಏನು ತಿಮ್ಮಯ್ಯ ಅಂತ ಮಾತಾಡ್ಸೋಕ್ಕೆ ಎದುರ್ಕೊಳ್ಳೋರು. ಆದರೆ ಸೌಮ್ಯ ಸ್ವಭಾವದ ವ್ಯಕ್ತಿ ಅವರು, ಎಲ್ರಿಗೂ ಗೊತ್ತಿದೆ. ಆಮೇಲೆ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲಾ ಉಪನ್ಯಾಸಕರ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ, ಇವತ್ತಿಗೆ ಮುಗಿತಾರೆ. ಆನಂತರ ಹೀಗೇ ನಾವು ಕಾಲೇಜಲ್ಲಿ ಹೈಸ್ಕೂಲ್ ಮಾಸ್ಟರ್ ಡಿಗ್ರಿಲಿ ಇರುವಾಗ ಸಾಕಷ್ಟು ಸಾರಿ ನಾವು ಉಪನ್ಯಾಸಕರ ಜೊತೆಯಲ್ಲೆಲ್ಲ ಸ್ವಲ್ಪ, ಈಗ 92 ಬ್ಯಾಚ್, ನಾವು ಇಲ್ಲಿಗೆ 35 ವರ್ಷ ಆಯಿತು. 92 ಬ್ಯಾಚ್, ಅವರು 91 ಪಾಸ್ಔಟು, ನಾನು 92 ಪಾಸ್ಔಟು. ಜಿಯೋಗ್ರಫಿ ಮೈಸೂರಿನಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಓದ್ತಾಯಿದ್ದೆ. ಆವಾಗ ಮಾರ್ಕ್ಸ್ ಕೊಡ್ತಾ ಇರಲಿಲ್ಲ, ಭಾಳ ಶ್ರಮ ಇತ್ತು. ಮಾಸ್ಟರ್ ಡಿಗ್ರಿಲಿ ಭಾರಿ ಕಾಂಪಿಟೇಷನ್ ಇತ್ತು, ಕೊಡ್ತಿರಲಿಲ್ಲ. ಆ ನಂತರ ನಮ್ಮ ಬ್ಯಾಚ್ ಆದಮೇಲೆ ಒಂದು 2-3 ಬ್ಯಾಚ್ ಆದಮೇಲೆ ಸಿಕ್ಕಾಪಟ್ಟೆ ಮಾರ್ಕ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರಿಗೆಲ್ಲ ಯಾರಿಗೂ ಸಿಗ್ತಾ ಇರಲಿಲ್ಲ. ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂದರೆ ನಮ್ಮ ಬರೀ ಜಿಯೋಗ್ರಫಿಯಿಂದ 25 ಸ್ಟೂಡೆಂಟ್ಸ್ ಮಾತ್ರ ಇರ್ತಾಯಿದ್ರು, 50 ಜನ ಇರಲಿಲ್ಲ. ಬೇರೆ ಸಬ್ಜೆಕ್ಟ್ಗಳಲ್ಲಿ 50 ಇದ್ದರೆ ನಮ್ಮದು ಅಂದರೆ ಕಾಂಪಿಟೇಷನ್ ಜಾಸ್ತಿ ಇತ್ತು ನಮ್ಮಲ್ಲಿ. ಹಾಗಾಗಿ ಇವರು ಏಡೆಡ್ ಕಾಲೇಜಲ್ಲಿ ಇವರು ಲೆಕ್ಚರ್ ಆಗಿ ಸೇರಿಕೊಂಡ್ರು. ಹಾಗಾಗಿ ಇವ್ರಿಗೆ ದೇವರು ಮುಂದಿನ ಅವರ ನಿವೃತ್ತ ಜೀವನ ಸುಖಮಯವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅವರಿಗೆ ಅವರ ಕುಟುಂಬದವರಿಗೆ ಈ ನಿವೃತ್ತಿ ಜೀವನ ಸುಖದಾಯಕವಾಗಿರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ನಿಮ್ಮೆಲ್ಲರನ್ನ ನೋಡಿ ಸರ್ ಅಭಿನಂದಿಸಿದಂತಹ ಜಯ. ಆದರೆ ತಿಮ್ಮಯ್ಯನಲ್ಲಿ ಇರ್ತಕ್ಕಂಥ ದೊಡ್ಡ ಗುಣಗಳಿಂದಾಗಿ ಅವರು ದೊಡ್ಡ ವ್ಯಕ್ತಿಯಾಗಿ ಉಳ್ಕೊಂಡಿದ್ದಾರೆ. ಈಗ ಮುಂದಿನ ದೊಡ್ಡ ವ್ಯಕ್ತಿಯಾಗಿ ಇರ್ತಾರೆ. ಅವರು ತಮ್ಮ ಸಬ್ಜೆಕ್ಟ್ ಬಗ್ಗೆ ಇದ್ದಂಥ ಕಳಕಳಿ ಮತ್ತು ಸ್ನೇಹಿತರ ಬಗ್ಗೆ ಇದ್ದಂಥ ಕಳಕಳಿ ಎರಡೂ ಒಂದೇ ಇತ್ತು. ಅವರು ಫ್ರೆಂಡ್ಸಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ನಾನು ಭಾವಿಸ್ತೀನಿ. ಅವರು ಇದುವರೆಗೂ ತಮ್ಮ ಸಹೋದ್ಯೋಗಿಗಳನ್ನಾಗಲಿ ಅಥವಾ ನಮ್ಮ ಸ್ನೇಹಿತರನ್ನಾಗಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಅವರಿಗೆ ದೇವರು ನಿವೃತ್ತಿಯ ನಂತರ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆಯುಷ್ಯ, ಆರೋಗ್ಯ, ಧನ ಸಂಪತ್ತನ್ನು ಕೊಟ್ಟು ದೇವರು ಕಾಪಾಡಿ ಅಂತ ನಾನು ಹೇಳ್ಕೊಂಡಿದ್ದೇವೆ. ಕಾಲದಲ್ಲಿದೆ, ಸಂಪರ್ಕದಿಂದ ಹತ್ತಿರ ಇದ್ದೀವಿ, ಸಂಬಂಧದಿಂದ ದೂರ ಇದ್ದೀವಿ, ಹೌದಲ್ಲ? ಇವಾಗ ಅಪ್ಪ ಮಕ್ಕಳು, ಗಂಡ ಹೆಂಡತಿರು ಬರೀ ಮೊಬೈಲಲ್ಲೇ ಮಾತಾಡೋದು ಜಾಸ್ತಿ ಆಗಿದೆ. ಆದರೆ ಸಂಬಂಧ ಒಂದು ಕಡೆ ಕೂತು ಅರ್ಧ ಗಂಟೆ 1 ಗಂಟೆ ಕೂತು ಮಾತಾಡೋದೇ ಕಡಿಮೆ ಆಗಿದೆ. ಆದರೆ ತಿಮ್ಮಯ್ಯವರೆಗೂ ಆಗಿಲ್ಲ. ಸಂಬಂಧದಿಂದಲೂ ಕೂಡ ಎಲ್ಲರ ಜೊತೆಯಲ್ಲಿ ಬೆರೆತು ಬಾಳುವ ಗುಣ. ನಾನು ಅವರ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಯಾವುದಕ್ಕೂ ಕೂಡ ದುರಾಸೆಯನ್ನ ಪಡೆದ ವ್ಯಕ್ತಿತ್ವ. ನನಗೆ ಗೊತ್ತಿದ್ದಾಗೆ 2 ಬಾರಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಪದವಿಯನ್ನು ಬಿಟ್ಟುಕೊಟ್ಟವರು. ಬೇರೆಯವರಾದ್ರೂ ಬಿಟ್ಕೊಡ್ತಿಲ್ಲ. ಯಾರ ಬಿಟ್ಕೊಡ್ತಿದ್ರ? ಒಂದು ಜೋರು ಚಪ್ಪಾಳೆಯಲ್ಲಿ. ಕೊನೆಗೆ ಅವರು ಬಲವಂತಕ್ಕೆ ಈ ಸಾರಿ ಅದೇ ಅಯ್ಯೋ ಬಿಡಿ ಗೌಡ್ರ ಏನಕ್ಕೆ ಅಂದ್ರೆ ಯಾವುದಕ್ಕೂ ಕೂಡ ಹೆಚ್ಚು ದುರಾಸೆ ಪಡೆದೇ ಇರೋರು. ಆಸೆ ಇದೆ, ಆಸೆ ಇಲ್ಲದಿದ್ರೆ ಮನುಷ್ಯ ಬದುಕಕ್ಕೆ ಆಗಲ್ಲ. ಕೆಂಗೇರಿ ಕಾಲೇಜು ಅಂದ್ರೆ ತಿಮ್ಮಯ್ಯ ಅಂದ್ರೆ ಕೆಂಗೇರಿ ಕಾಲೇಜು ಅನ್ನೋ ಅಷ್ಟು ಜನಜನಿತವಾಗಿದ್ರು. ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಮಾತು ಹೇಳ್ತಾನೆ, ಪುರದ ಪುಣ್ಯಂ ಪುರುಷರು ಪಿಂದೆ ಹೋಗುತ್ತಿದೆ ಅಂತ. ಹರಿಶ್ಚಂದ್ರ ಎಲ್ಲವನ್ನ ಬಿಟ್ಟು ಕಾಡ್ಗೆ ಹೋಗುವಾಗ ಪುರದ ಪುಣ್ಯ. ಆದ್ರೆ ತಿಮ್ಮಯ್ಯೇಶ್ವರ ದಯಮಾಡಿ ಈ ಕೆಂಗೇರಿ ಕಾಲೇಜಿನ ಸಂಬಂಧವನ್ನ ಹೀಗೆ ಇಟ್ಕೊಂಡು ಅವರು ನಿವೃತ್ತಿಯಾದರೂ ಕೂಡ ಈ ಕಾಲೇಜಿಗೆ ಅವರ ಕೊಡುಗೆ ಮುಂದುವರಿತಾನೆ ಇದೆ. ಅದನ್ನ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಆಟಗೋಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂತಹ ಶ್ರೀ ದೊರೆಸ್ವಾಮಿ ಪ್ರಾಂಶುಪಾಲರಿಂದ ಸನ್ಮಾನ. ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ. ಸರ್ ಈ ಕಡೆ ನೋಡಿ ಸರ್. ನನ್ನ ಸನ್ಮಿತ್ರರು, ಅಸನ್ಮುಖಿ, ಪ್ರಶಾಂತ ಮನಸ್ಥಿತಿಯವರು,
ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ, ಸೌಜನ್ಯಯುತವಾಗಿ ನಡೆಸ್ಕೊಳ್ತಕ್ಕಂಥ ಅತ್ಯುತ್ತಮವಾದ ಮಾನವಿಕ ಗುಣಗಳು. ಇದು ನಾವು ಕಂಡಿರ್ತಕ್ಕಂಥದ್ದು ಒಂದು 6-7 ವರ್ಷದಿಂದ. ಅಷ್ಟೇ ಅಲ್ಲ, ಆಮೇಲೆ ಅವರಿಗೆ ನಮ್ಮ ನೀಲಕಂಠೇಗೌಡರು ಆಗಲೇ ಹೇಳಿದ್ರು, ಸಂಘದಲ್ಲಿ ಅವರು ಸುಮಾರು 1991ರಿಂದ ಇಲ್ಲಿವರೆಗೂ 2026ರವರೆಗೂ ನಿರಂತರವಾಗಿ ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳ, ತಮ್ಮ ಸಹೋದ್ಯೋಗಿಗಳ ಒಂದೆಲ್ಲ ಪ್ರೀತಿಯನ್ನು ಗಳಿಸಿದ್ದಾರೆ ಅವರ ಒಂದು ವ್ಯಕ್ತಿತ್ವದಿಂದ. ಹಾಗೆ ಸಂಘದಲ್ಲೂ ಕೂಡ ಅವರು 2015ರಿಂದ ನಿರಂತರವಾಗಿ ಪ್ರಾಂಶುಪಾಲರ ಸಂಘದಲ್ಲಿ ಸದಸ್ಯರಾಗಿ, ಎಕ್ಸಿಕ್ಯೂಟಿವ್ ಕಮಿಟಿಯ ಸದಸ್ಯರಾಗಿ, ನಂತರ ಅವರು ವಿವಿಧ ಕಾರ್ಯದರ್ಶಿಗಳಾಗಿ, ಅಧ್ಯಕ್ಷರಾಗಿ ಇಡೀ ದಕ್ಷಿಣ ಜಿಲ್ಲೆಯ ಪ್ರಾಂಶುಪಾಲರ ಸಂಘವನ್ನು ಅವರು ಮುನ್ನಡೆಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಈ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲರನ್ನೂ ಕೂಡ ಸಂಘದಲ್ಲಿ, ಸಂಘ ಅಂದರೆ 10 ಜನದ ಬೇರೆ ಬೇರೆ ಭಿನ್ನ ಧ್ವನಿಗಳಿರ್ತವೆ, ಅಭಿಪ್ರಾಯಗಳಿರ್ತವೆ. ಆ ಎಲ್ಲವನ್ನು ಗೌರವಿಸುತ್ತಾ ತನ್ನ ವ್ಯಕ್ತಿತ್ವ ಮತ್ತು ನಡವಳಿಕೆಯಿಂದಲೇ ಎಲ್ಲ ಹುದ್ದೆಗಳನ್ನು ಗಳಿಸಿದಂತಹ ವ್ಯಕ್ತಿತ್ವ ಅಂದರೆ ನಮ್ಮ ತಿಮ್ಮಯ್ಯನವರು. ಅವರು ಹೀಗೇ ನಿರಂತರವಾಗಿ ಈ ಉತ್ತಮ ಬಾಂಧವ್ಯ ಮತ್ತು ಸಂಬಂಧಗಳನ್ನು ಗಳಿಸ್ತಾ ಇರಲಿ. ಇಲ್ಲಿನ ಪ್ರಾಂಶುಪಾಲರು ಆದ ನಾರಾಯಣ್ ಸರ್ ಅವರಿಂದ ಸನ್ಮಾನಿಸಿದಂತಹ ಸರ್ ಸರ್ ಈ ಕಡೆ ನೋಡಿ, ಸರ್ ಈ ಕಡೆ ನೋಡಿ. ಆ ಕ್ಯಾರೆಕ್ಟರ್ ಎಲ್ಲರಿಗೂ ಬರಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೂ ಜಾಸ್ತಿ ಇರ್ತದೆ ಜನ ಅಂತ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇವತ್ತು ಅಂಥ ಮನುಷ್ಯ ರಿಟೈರ್ಡ್ ಆಗ್ತಿದ್ದಾರೆ. ದೇವರೊಳ್ಳೆ ನಿವೃತ್ತ ಪ್ರಾಂಶುಪಾಲರು ಶ್ರೀ ತಿಮ್ಮಯ್ಯ ಸರ್ ಅವರನ್ನು ಸನ್ಮಾನಿಸುತ್ತಿದ್ದಾರೆ. ಚಪ್ಪಲೆಯ ಮೂಲಕ ಅಭಿನಂದಿಸಬೇಕು. ಶುಭ ಸಂಜೆಯಲ್ಲಿ ಕೆಂಗೇರಿ ಪದವಿ ಪೂರ್ವ ಕಾಲೇಜಲ್ಲಿ ಭಾಳ ಒಂದು ಸುಂದರವಾದಂಥ ವಾತಾವರಣ. ನಮ್ಮ ಆತ್ಮೀಯರಂಥ ತಿಮ್ಮಯ್ಯರವರಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭದಲ್ಲಿ ಉಪಸ್ಥಿರುವಂಥ ವೇದಿಕೆ ವಿನ್ಯಾಸದಂಥ ಎಲ್ಲ ಗಣ್ಯಮಾನ್ಯರೇ, ಆಹ್ವಾನಿತರೇ, ನನ್ನೆಲ್ಲ ಆತ್ಮೀಯ ಸ್ನೇಹಿತರೇ, ಈ ಕಾಲೇಜಿನ ಉಪನ್ಯಾಸಕ ಬಂದವರೇ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ, ಬಹುಶಃ ನಾನು ನೋಡಿದಷ್ಟು ಸರಳ ಮತ್ತು ಸಜ್ಜನಿಕೆ ವ್ಯಕ್ತಿ ನಮ್ಮ ಪ್ರಾಂಶುಪಾಲರಲ್ಲಿ ವಿರಳಾಂತ ವಿರಳರಲ್ಲಿ, ಅಂದರೆ ಭಾಳ ಕೆಲವರಲ್ಲೇ ಮಾತ್ರ ಈ ರೀತಿ ವ್ಯಕ್ತಿತ್ವ. ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ನನ್ನ ಮಾತ್ರ ಇಲಾಖೆಗೆ ಬೆಂಗಳೂರಿನಲ್ಲಿ EDP ಆಗಿ ಬಂದಾಗ ಫಸ್ಟ್ ಡೇನೇ ನಮ್ಮೆಲ್ಲ ಪ್ರಾಂಶುಪಾಲರ ಸಂಘದವರು ಬಂದು ನನಗೆ ಭೇಟಿ ಮಾಡಿದಾಗ ತಿಮ್ಮೆಯವರು ಕೂಡ ಅದರಲ್ಲಿದ್ದರು. ಮೊದಲು ಅವ್ರಿಗೆ ನೋಡಿದರೆ ಅವರ ಪರ್ಸ್ನಾಲಿಟಿ ಎಲ್ಲ ನೋಡಿದರೆ ಸ್ವಲ್ಪ ಏನೋ ಇವರು ಸ್ವಲ್ಪ ಲೀಡರ್ಶಿಪ್ ಜೋರಾಗಿದೆ ಅನಿಸ್ತಾ ಇತ್ತು. ಬಟ್ ಆಮೇಲೆ ಗೊತ್ತಾಯಿತು ತುಂಬ ಏನಪ್ಪ ಅಂದರೆ ಸರಳ ವ್ಯಕ್ತಿ, ನೇರ ನುಡಿಯ ವ್ಯಕ್ತಿ. ಮತ್ತು ಯಾವತ್ತೂ ನನಗನ್ಸಿದ ಮಟ್ಟಿಗೆ ನಾನು 2 ವರ್ಷದಲ್ಲಿ ನೋಡ್ತಾ ಇದ್ದೀನಿ, ಯಾವತ್ತೂ ಅವರಲ್ಲಿ ನೆಗೆಟಿವ್ ಥಾಟ್ ಅಂತಕ್ಕಂಥದ್ದಿಲ್ಲ. ಈಸ್ ಎ ವೆರಿ ವೆರಿ ಸ್ಟ್ರೇಟ್ ಫಾರ್ವರ್ಡ್, ವೆರಿ ಪ್ಲೇನ್ ಪರ್ಸನ್. ಇದು ಬಹುಶಃ ನನ್ನ ಮಟ್ಟಿಗೆ ಎಲ್ಲರೂ ಒಪ್ತೀನಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾವುದೂ ತಪ್ಪು ವಿಚಾರಗಳಿಲ್ಲ. ನಾವು ಸ್ವಲ್ಪ ನಮ್ಮ ಅಡ್ಮಿನಿಸ್ಟ್ರೇಟಿವ್ ವಿಷಯದಲ್ಲಿ ಆಗಲಿ ಅಥವಾ ಅವರು ಕೂಡ ಅವರು ನಮಗೆ ಉತ್ತರ ಕೊಡಲಿಲ್ಲ. ಭಾಳ ಪಾಸಿಟಿವ್ ಆಗಿ ಅದನ್ನು ಸ್ವೀಕರಿಸಿ ಏನಪ್ಪ ಅಂದರೆ ಸುಧಾರಣೆಗೆ ಕ್ರಮ ಕೈಗೊಂಡಿದೆ. ಫಾರ್ ಎಕ್ಸಾಂಪಲ್, ಈ ಕಾಲೇಜು ನಾನು ಪ್ರಥಮ ಏಡೆಡ್ ಕಾಲೇಜಲ್ಲಿ ಭೇಟಿ ಕೊಟ್ಟಿದ್ದು ಇದೇ ಕಾಲೇಜ್. ಸೊ ಇಲ್ಲಿ ಭೇಟಿ ಕೊಟ್ಟಾಗ ಸ್ವಲ್ಪ ವ್ಯವಸ್ಥೆ ಅಷ್ಟು ಸರಿ ಅನಿಸಲಿಲ್ಲ ನನಗೆ, ಮೇ ಬಿ ಮೈ ಅಸೆಸ್ಮೆಂಟ್. ಸೊ ನಾನು ನೇರವಾಗಿ ಹೇಳಿದ್ದೆ. ಅವತ್ತು ನನಗೆ ಅವರು ಆಡಳಿತ ಮಂಡಳಿಯ ಜೊತೆ ಕೂಡ ಪರಿಚಯ ಮಾಡಿಕೊಟ್ರು. ಎಸ್ ಅವರ ಸರ್ ಇದ್ರು ಅವತ್ತು. ಸೊ ಅವ್ರ ಜೊತೆ ಡಿಸ್ಕಷನ್ ಆಯಿತು. ಕೂಡಲೇ ಏನಪ್ಪ ಅಂದರೆ ಇದನ್ನು ಭಾಳ ಸುಧಾರಣೆ ತಂದರು ತಿಮ್ಮಯ್ಯ ಅವರು. ಸೊ ಐ ರಿಯಲಿ ಕಂಗ್ರ್ಯಾಚುಲೇಟಿವ್. ಸೊ ಅವತ್ತಿನಿದ್ದಂಥ ಸಂಖ್ಯೆ ನಾನು ಜಾಸ್ತಿ ಮಾಡಬೇಕು ನೋಡಿ ತಿಮ್ಮಯ್ಯ ಅವರ ಹೇಳಿದ್ರೆ ಇವತ್ತು ಸಂಖ್ಯೆ ತುಂಬ ಚೆನ್ನಾಗಿದೆ.
ದ ಸ್ಟ್ರೆಂತ್ ಹ್ಯಾಸ್ ಇನ್ಕ್ರೀಸ್ ಮ್ಯಾಕ್ಸಿಮಮ್ ಆಗಿದೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ತಿಮ್ಮಯ್ಯ ಅವರು. ತಿಮ್ಮಯ್ಯ ಅವರಿಗೆ ಸಂಪೂರ್ಣವಾದ ಶ್ರೇಯಸ್ ಅವರಿಗೆ ಹೋಗುತ್ತೆ. ಈ ಹ್ಯಾಸ್ ಗಾಟ್ ದಟ್ ಎಬಿಲಿಟಿ. ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಭಾಳ ಸೈಲೆಂಟಾಗಿ ಅವರು ಕೆಲಸ ಮಾಡ್ತಾರೆ ಮತ್ತು ಅಷ್ಟೇ ಸೈಲೆಂಟಾಗಿ ಕೆಲಸ